ವೀಕ್ಷಕರೇ ನಮಸ್ಕಾರ. ಒಂದು ಕುರಿ ಒಂದು ಕೊಲೆ ರಹಸ್ಯ ನಿಮ್ಮನ್ನ ಚಿತ್ರದ ಕೊನೆಯವರೆಗೂ ಕೂಡ ಕುಳಿತ ಜಾಗದಲ್ಲೇ ಕುಳಿತು ಚಿತ್ರವನ್ನ ಕಣ್ಣು ಮಿಟುಕಿಸದಂತೆ ನೋಡುವಂತೆ ಮಾಡುತ್ತೆ ಸ್ನೇಹಿತರೆ. ಇವತ್ತು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇರುವಂತಹ ಒಂದು ವಿಶಿಷ್ಟ ಸಿನಿಮಾ ಏನಪ್ಪಾ ಅಂತ ಅಂದ್ರೆ ಶಿಪ್ ಡಿಟೆಕ್ಟಿವ್ ಅಂತ. ಅಂದ್ರೆ ಕುರಿಗಳೇ ಒಂದು ಕೊಲೆಯ ರಹಸ್ಯವನ್ನ ಭೇದಿಸಿದ್ರೆ ಹೇಗಿರುತ್ತೆ ಎನ್ನುವಂತಹ ಒಂದು ಚಿತ್ರ ಸ್ನೇಹಿತರೆ. ಈ ಮೂವಿಯನ್ನ ಲಿಯೋನೆಲ್ ಸ್ವಾನ್ ಅವರ 3 ಬ್ಯಾಗ್ಸ್ ಫುಲ್ ಎಂಬ ಕಾದಂಬರಿಯ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದವರು ಕೈಲೆ ಬಾಲ್ಡಾ ಅನ್ನುವಂಥವ್ರು ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಚಿತ್ರವನ್ನ ಇವತ್ತು ನಾನು ಯಾಕೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ರಕ್ತಸಿಕ್ತವಾದ ಸಿನಿಮಾಗಳೇ ನಮಗೆ ಕಾಣಸಿಗುತ್ತೆ. ಜೊತೆಗೆ ನಾವು ಫ್ಯಾಮಿಲಿ ಜೊತೆಲಿ ಕೂತ್ಕೊಂಡು ನೋಡಕ್ ಆಗೋದೇ ಇಲ್ಲ. ವಯಸ್ಸಿಗೆ ಬಂದಿರೋ ಮಕ್ಕಳನ್ನು ಕೂರಿಸ್ಕೊಂಡು ಆಗೋದಿಲ್ಲ. ಈ ತರ ಸಿನಿಮಾ ಜಾಸ್ತಿ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಚಿತ್ರ ನಿಮ್ಗೆ ಮನೆ ಮಂದಿ ಎಲ್ಲ ಒಟ್ಟಿಗೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ನಗನಗತ್ತಾ ತುಂಬಾ ಆಸ್ವಾದಿಸ್ತಾ ಒಂದು ರಜಾ ದಿನದಲ್ಲಿ ಅದ್ಭುತವಾಗಿ ಒಂದು ಮನರಂಜನೆಯನ್ನ ಪಡೆಯುವಂತಹ ಒಂದು ಅದ್ಭುತ ಚಿತ್ರ ಆಗಿದೆ ಸ್ನೇಹಿತರೆ. ನಿಜಕ್ಕೂ ಈ ಅದ್ಭುತ ಅನ್ನೋ ವರ್ಡು ಇದಕ್ಕೆ ಸೂಟ್ ಆಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈ ಚಿತ್ರದಲ್ಲಿ ಒಂದು ಕೊಲೆಯ ರಹಸ್ಯವನ್ನ ಕುರಿಗಳೆಲ್ಲ ಸೇರಿ ಭೇದಿಸುವಂತ ಅಂಶ ಮಾತ್ರ ಇಲ್ಲ ಸ್ನೇಹಿತರೆ. ಜೊತೆಗೆ ಒಂದು ಅತ್ಯುತ್ತಮವಾದ ಹಾಸ್ಯ, ಅದ್ಭುತ ಪ್ರಕೃತಿ ಸೌಂದರ್ಯ, ಜೊತೆಗೆ ಈ ಗ್ರಾಫಿಕ್ಸ್ ಅಂತಾರಲ್ಲ, ಈ ಗ್ರಾಫಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಜೊತೆಗೆ ಕನ್ನಡದಲ್ಲೂ ಕೂಡ ಲಭ್ಯವಿದೆ. ಕನ್ನಡದಲ್ಲಿ ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಪ್ರಮುಖವಾಗಿ ವಿಭಿನ್ನವಾಗಿ ಒಂದು ಕಾನ್ಸೆಪ್ಟ್ ಬರುತ್ತೆ, ವಿಂಟರ್ ಲ್ಯಾಂಬ್ ಅಂತ. ಅಂದ್ರೆ ವಿಂಟರ್ ಅಂದ್ರೆ ಚಳಿಗಾಲದಲ್ಲಿ ಹುಟ್ಟಿರೋ ಕುರಿ ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ. ಈ ಕಾನ್ಸೆಪ್ಟ್ ಅಲ್ಲಿ ಪ್ರಮುಖವಾಗಿ ಒಂಟಿತನದಲ್ಲಿ ಒಬ್ಬ ವ್ಯಕ್ತಿ ಕಂಡುಕೊಳ್ಳಬಹುದಾದ ಒಂದು ಧೈರ್ಯ, ಆತ್ಮವಿಶ್ವಾಸ ಹೇಗೆ ಸಮಾಜಕ್ಕೆ ಮಾದರಿಯಾಗುತ್ತೆ ಅನ್ನುವಂತ ಅಂಶವನ್ನು ತುಂಬಾ ಚೆನ್ನಾಗಿ ಚಿತ್ರಿಸಲಾಗುತ್ತೆ ಸ್ನೇಹಿತರೆ. ಇದನ್ನ ಬಿಟ್ಟು ಇಲ್ಲಿ ನನಗೆ ಇಂಪ್ರೆಸ್ ಆಗಿರುವ ಅಂಶ ಏನಪ್ಪಾ ಅಂತಂದ್ರೆ, ಈ ಚಿತ್ರದಲ್ಲಿ ಒಬ್ಬ ಶೆಫರ್ಡ್ ಅಂದ್ರೆ ಕುರಿ ಕಾಯುವವನಿರ್ತಾನಲ್ಲ, ಅವನು ಕುರಿಗಳನ್ನ ಯಾವ ರೀತಿ ಸಾಕ್ತಾನೆ ಅಂತ ನೀವು ನೋಡಿದ್ರೆ ನಿಜಕ್ಕೂ ಬಾಯಿ ಮೇಲೆ ಬೆರಳಿಟ್ಕೋತೀರಾ. ಕುರಿ ಯಾರ್ಯಾರು ಸಾಕ್ತಾ ಇರ್ತೀರಾ, ಕುರಿ ಸಾಕಾಣಿಕೆ ಮಾಡ್ತಾ ಇರ್ತೀರಲ್ಲ, ನಿಮ್ಗೆಲ್ಲರಿಗೂ ಒಂದು ರೀತಿ ಒಂದು ರೋಲ್ ಮಾಡೆಲ್ ತರ ಈ ಚಿತ್ರ ನಿಮ್ಗೆ ಬಿಂಬಿತವಾಗುತ್ತೆ. ಅವುಗಳಿಗೆ ಒಂದೊಂದು ಹೆಸರು ಕೊಡೋದು, ಅವರ ಕ್ಯಾರೆಕ್ಟರ್ಗಳನ್ನ ತುಂಬಾ ಅವನು ಚಿತ್ರೀಕರಿಸಿ ಹೇಳೋದು, ಆ ಕ್ಯಾರೆಕ್ಟರ್ ತಕ್ಕಂತೆ ಆ ಕುರಿಗಳು ಬಿಹೇವ್ ಮಾಡೋದು, ಆ ಕುರಿಗಳಲ್ಲೇ ಅವು ಹೇಗೆ ಸಂಭಾಷಣೆ ಮಾಡ್ಕೊಳ್ಳುತ್ತೆ, ಈ ರೀತಿಯಾದ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ಇನಿಷಿಯಲಿ ಈ ಒಂದು ಫೇಸ್ ಇರುತ್ತೆ. ನಂತರ ಬರ್ತಾ ಈ ಕುರಿಗಳು ಮತ್ತೆ ಆ ಕುರಿ ಕಾಯುವ ಶೆಫರ್ಡ್ ಇರ್ತಾನಲ್ಲ, ಅವನಿಗೆ ಅವರಿಬ್ಬರ ಬದುಕಿನಲ್ಲಿ ಒಂದು ದೊಡ್ಡ ಸಂಕಟ ಎದುರಾಗುತ್ತೆ. ಒಂದು ನಿಜಕ್ಕೂ ದೊಡ್ಡ ಸಂಕಟ ಎದುರಾಗುತ್ತೆ. ಆ ಒಂದು ಸಂಕಟವನ್ನ ಚಿತ್ರದ ಕೊನೆವರೆಗೂ ಯಾವ ರೀತಿ ಈ ಕುರಿಗಳು ಮತ್ತೆ ಆ ಶೆಫರ್ಡ್ ಹೋರಾಡಿ ಅದನ್ನು ಯಾವ ರೀತಿ ಬಗೆಹರಿಸ್ಕೊಂಡು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದೇ ಈ ಶೀಪ್ ಡಿಟೆಕ್ಟಿವ್ನ ಒಂದು ಒಟ್ಟಾರೆ ಕಥಾಹಂದರ ಸ್ನೇಹಿತರೆ. ನಾನು ಆಗ್ಲೇ ಹೇಳಿದಾಗೆ ಮನೆಯ ಮಂದಿ ಏಜಿಗೆ ಲಿಮಿಟ್ ಇಲ್ದೇನೆ ಎಲ್ಲರೂ ಕೂಡ ಕುತ್ಕೊಂಡು 109 ನಿಮಿಷಗಳ ಕಾಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡಬಹುದಾದಂತ ಸಿನಿಮಾ ಸ್ನೇಹಿತರೆ. ಮಿಸ್ ಮಾಡ್ದೇನೆ ನೋಡಿ. ಜಸ್ಟ್ ನಾನು ಸಾಮಾನ್ಯವಾಗಿ ಸಿನಿಮಾಗಳನ್ನ ಪರಿಚಯ ಮಾಡ್ಕೊಡಲ್ಲ, ನನಗೆ ತುಂಬಾ ಇಷ್ಟವಾಯ್ತು. ಸಮಾಜಕ್ಕೊಂದು ಒಳ್ಳೆ ಸಂದೇಶ ಆಗಿರ್ಬೋದು, ನಾವು ಒಂದು ಖುಷಿ ಪಡೋಕೊಂದು ಕಾರಣ ಬೇಕು ಅಂತಂದ್ರೆ ದಯವಿಟ್ಟು ಈ ಸಿನಿಮಾವನ್ನ ನೋಡಿ ನಿಜಕ್ಕೂ ಆನಂದಿಸಿ ಅಂತ ಹೇಳ್ತಾ ನನ್ನ ಈ ಒಂದು ಸಿನಿಮಾ ಪರಿಚಯವಾದ ಕಾರ್ಯಕ್ರಮಕ್ಕೆ, ಸಿನಿಮಾ ಪರಿಚಯದ ಒಂದು ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಸ್ನೇಹಿತರೆ. ಏನಾದ್ರು ನೋಡಿ ನಿಮ್ಗೆ ಇಷ್ಟವಾಯ್ತು ಅಂತ ಅಂದ್ರೆ, ನನ್ನ ವಿಡಿಯೋ ನೋಡಿ ನೀವು ಸಿನಿಮಾ ನೋಡ್ತೀರಾ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಈಗಾಗಲೇ ನೋಡಿರೋರು ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋವನ್ನ ಇಲ್ಲಿಗೆ ನಾನು ಸಮಾಪ್ತಿಗೊಳಿಸ್ತೀನಿ ಸ್ನೇಹಿತರೆ. ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.